नमः हरिः ओम। यतो जन्माद्यस्य श्रुतिसुनयमानैकविषयात् स्वतन्त्रस्तन्त्रज्ञो गुरुरपि गुरुर्यश्च जगताम् विमूढा यत्तत्त्वं प्रकटमिह वेत्तुं सुमनसो मुकुन्दं ध्यायामापहतमहकं तं स्वमहसा सर्वविघ्नःप्रशमनं सर्वसिद्धिकरं परं सर्वजीवप्रणेतारं वन्दे विजयदं हरिं करोतु मम कल्याणं हरिर्हयमुखाभितः गुरुश्च मत्फनामामे वरदोऽस्तु निरन्तरं वाणिते करवण्यम्बशरणो हृदि सर्वदा मद्वाक्यसरणीर्भूयात् श्रीमदाचार्यभावगान् समाश्रये गुरुं भक्त्या महाविश्वासपूर्वकं निक्षेपे सर्वभारांश्च गुरो ಶ್ರೀಪಾದಪಂಕಜೇ। ಜಗನ್ನಾಥದಾಸರು ತಮ್ಮ ಹರಿಕಥಾಮೃತ ಸಾರದಲ್ಲಿ ಗಣಪತಿ ಸ್ತೋತ್ರ ಸಂಧಿಯನ್ನ ರಚನೆ ಮಾಡಿಕೊಟ್ಟಿದ್ದಾರೆ. ನಿನ್ನೆ ದಿವಸ 14 ಪದ್ಯಗಳನ್ನು ನೋಡಿದ್ದೀವಿ. ಇವತ್ತು 15ನೇ ಪದ್ಯ. ನಿತ್ಯ ಮಂಗಳ ಚರಿತ ಜಗದುತ್ಪತ್ತಿ ಸ್ಥಿತಿಲಯ ನಿಯಮನ ಜ್ಞಾನ ತ್ರಯಬಂಧ ಪ್ರದ ಬಂಧಮೋಚಕ ಸುಮನಸಾಸುರರ ಚಿತ್ತವೃತ್ತಿಗಳಂತೆ ನಡೆವ ಪ್ರಮತ್ತನಲ್ಲ ಸುಹೃಜ್ಜನಾಪ್ತನ ನಿತ್ಯದಲ್ಲಿ ನೆನೆದು ಸುಖಿಸುವ ಭಾಗ್ಯ ಕರುಣಿಪುದು. ಈ ಪದ್ಯದಲ್ಲಿ ಭಗವಂತನ ಅತ್ಯದ್ಭುತವಾದ ಮಹಿಮೆಯನ್ನು ತಿಳಿಸ್ತಾರೆ. ಭಗವಂತ ಸೃಷ್ಟಿಯನ್ನ ಮಾಡುತ್ತಾನೆ. ಮಂಗಳ ಚರಿತನಾಗಿರುವಂಥವನು ಭಗವಂತ. ಮಂಗಲಾನಾಂಚ ಮಂಗಲಂ. ಜಗತ್ತಿನಲ್ಲಿ ಮಂಗಲವಾದ ಪದಾರ್ಥಗಳು ಅಂತ ಯಾವಿದ್ದಾವೋ ಅವೆಲ್ಲವೂ ಮಂಗಲ ಆಗಲಿಕ್ಕೆ ಕಾರಣ ಅದು ಭಗವಂತನ ಸನ್ನಿಧಾನದಿಂದ. ಅಂತಹ ಭಗವಂತ ಜಗತ್ತಿನಲ್ಲಿರುವಂತಹ ಅಂದ್ರೆ ಇಡೀ ಬ್ರಹ್ಮಾಂಡದಲ್ಲಿರುವಂತಹ ಎಲ್ಲ ಪ್ರಾಣಿಗಳ ಉತ್ಪತ್ತಿ, ಸ್ಥಿತಿ, ಲಯ, ನಿಯಮನ, ಜ್ಞಾನ ತ್ರಯಪ್ರದ ಅಂದ್ರೆ ಎಲ್ಲರಿಗೂ ಜ್ಞಾನ, ಭಕ್ತಿ, ವೈರಾಗ್ಯವನ್ನ ಕೊಡುವಂತಹ, ಅಷ್ಟೇ ಅಲ್ಲ ಮೋಚಕ. ಏನು ಮೋಚನ ಮಾಡ್ತಾನೆ? ಲಿಂಗ ದೇಹವನ್ನ ಭಂಗ ಮಾಡಿ ಭಗವಂತ ಸಜ್ಜನರಿಗೆ ಮೋಕ್ಷವನ್ನೇ ಕೊಡ್ತಾ ಇದ್ದಾನೆ. ಅದನ್ನು ಹೇಳ್ತಾ ಇದ್ದಾರೆ. ಬಂಧ ಮೋಚಕ ಸುಮನಸಾಸುರರ. ಜ್ಞಾನಿಗಳಿಗೆ, ಸಜ್ಜನರಿಗೆ ಭಗವಂತ ಅನುಗ್ರಹ ಮಾಡ್ತಾ ಇದ್ದಾನೆ. ಅಸುರರಿಗೆ ಅವ್ರ ಯೋಗ್ಯತಾನುಸಾರ ವ್ಯವಹಾರ ಮಾಡ್ತಾನೆ. ಚಿತ್ತವೃತ್ತಿಗಳಂತೆ ಯಾವಾಗಲೂ ನಮ್ಮ ಮನಸ್ಸು ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ ಓಡಾಡ್ತಾ ಇರುತ್ತೆ. ಆ ಮನಸ್ಸನ್ನ ಹಿಡಿದಿಟ್ಟು ನಿತ್ಯದಲ್ಲಿ ಯಾವತ್ತೋ ಒಂದ್ ದಿವಸ ಅಲ್ಲ, ಭಗವಂತನ ನೆನೆಯುವಂತಹ, ಸ್ಮರಣೆ ಮಾಡುವಂತಹ ಒಂದು ಜ್ಞಾನವನ್ನ, ಭಾಗ್ಯವನ್ನ ನನಗೆ ನೀನು ಕರುಣಿಸು ಅಂತ ಹೇಳಿ ಆ ಗಣಪತಿಯಲ್ಲಿ ಪ್ರಾರ್ಥನೆ ಮಾಡಬೇಕು. ಮುಂದೆ ಹೇಳ್ತಾರೆ, ಪಂಚಭೇದ ಜ್ಞಾನ ವರುಪು ವಿರಂಚಿ ಜನಕನ ತೋರು ಮನದಲ್ಲಿ ವಾಂಚಿತಪ್ರದ ಒಲುಮೆಗಿಂತಲಿ ದಾಸನೆಂದರಿತು ಪಂಚವಕ್ತ್ರನ ತನಯ ಭವದೋಳು ವಂಚಿಸದೆ ಸಂತೈಸು ವಿಷಯದಿ ಸಂಚರಿಸದನಂತರಲ್ಲಿ ಮಾಡು ಮನಾಧಿಕರಣಗಳ. ಪಂಚವಕ್ತ್ರನ ತನಯ ಅಂದ್ರು. ದೇಯಃ ಪಂಚಮುಖೋ ರುದ್ರಃ. ಶ್ರೀಮದಾಚಾರ್ಯರು ತಂತ್ರಸಾರ ಸಂಗ್ರಹದಲ್ಲಿ ಹೇಳಿರುವಂತಹ ಮಾತು. ರುದ್ರದೇವರಿಗೆ 5 ತಲೆ. 5 ತಲೆ ಉಳ್ಳಂತಹ ರುದ್ರದೇವರ ತನಯ ಮಗನಾಗಿರುವಂಥವನು ಹೇ ಪಂಚವಕ್ರ ತನಯ, ಹೇ ವಿನಾಯಕ, ವಾಂಚಿತಪ್ರದ. ಯಾವ ಭಕ್ತರು ಮನಸ್ಸಿನಲ್ಲಿ ಏನ್ ಅನ್ಕೊಂತಾರೋ, ಆ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತಾರೋ, ಅವ್ರಿಗೇನು ಅಪೇಕ್ಷೆ ಪಡ್ತಾರೋ ಅದನ್ನ ಕೊಡುವಂಥವನು ನೀನು. ನಿನ್ನಲ್ಲಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಪಂಚಭೇದ ಜ್ಞಾನವಾ. 5 ಭೇದಗಳಿದ್ದಾವೆ ಜಗತ್ತಿನಲ್ಲಿ. ಅಂದ್ರೆ ತಾರತಮ್ಯ ಜ್ಞಾನವನ್ನ ನನಗೆ ಕರುಣಿಸು. ಅರುಪು ಅಂದ್ರೆ ತಿಳಿಸುವಂಥವನಾಗು. ಮನದಲ್ಲಿ ಯಾವಾಗಲೂ ಬಿಂಬಮೂರ್ತಿಯಾಗಿರುವಂತಹ ಭಗವಂತನ ದರ್ಶನ ಆಗಲಿ. ಪ್ರೇಮದಿಂದಲೇ ದಾಸನೆಂದರಿತು. ತಾರತಮ್ಯದಿಂದ ನಾನು ಸೋತ್ತಮರ ದಾಸರ ದಾಸರ ದಾಸನಾಗಿರುವಂಥವನು. ನಿನ್ನಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದೀನಿ. ಯಾವಾಗಲೂ ನನ್ನ ಮನಸ್ಸು ವಿಷಯದಿ
ವಿಷಯ ಪದಾರ್ಥಗಳಲ್ಲೇ ಓಡಾಡ್ತಾ ಇರುತ್ತೆ. ದಾರ, ಪುತ್ರ, ಧನಧಾನ್ಯ, ಹೆಂಡತಿ, ಮಕ್ಕಳು, ವಸ್ತುಗಳು, ಅದರಲ್ಲೇ ಯಾವಾಗಲೂ ಮುಳುಗುವಂತಹ ನನ್ನ ಮನಸ್ಸನ್ನ ಮನಾಧಿಕರಣಗಳ ಮನಸ್ಸು ಮತ್ತು ಎಲ್ಲ ಇಂದ್ರಿಯಗಳು, ಏಕಾದಶಿ ಇಂದ್ರಿಯಗಳು ಮನಸ್ಸನ್ನು ಸೇರಿಸಿ ಆ 11 ಇಂದ್ರಿಯಗಳನ್ನ ಅಲ್ಲಿ ಹೋಗದೆ ಯಾವಾಗಲೂ ಭಗವಂತನಲ್ಲೇ ಇರೋ ಹಾಗೆ ಮಾಡು. ಪಂಚಭೇದ ಜ್ಞಾನ ವರೂಪು ಅಂದ್ರು. ಅಂದ್ರೆ ಜೀವ, ಈಶ್ವರ, ಜಡ ಅಂತ 3 ಇದೆ. ತತ್ವವಾದದಲ್ಲಿ ನಾವು ಕಾಣುವಂಥದ್ದು ಈಶ್ವರನಾದ ಭಗವಂತನ ರೂಪಗಳಿಗೆ ಯಾವ ಭೇದವೂ ಇಲ್ಲ. 3 ಅಂದ್ರೆ 6. ಆ 6ರೊಳಗೆ ವಿಶೇಷವಾಗಿ 5 ಅಂದ್ರೆ ಪಂಚಭೇದ ಜ್ಞಾನವನ್ನ ನಮಗೆ ಕೊಟ್ಟು ನಮ್ಮನ್ನ ಉದ್ಧಾರ ಮಾಡು, ಭಗವಂತನ ಅನುಗ್ರಹ ಆಗುವ ಹಾಗೆ ಮಾಡು ಅಂತ ಗಣಪತಿಯಲ್ಲಿ ಪ್ರಾರ್ಥನೆ ಮಾಡಬೇಕು. ಮುಂದಿನ ಪದ್ಯ ಅಂತೂ ಅತ್ಯಂತ ಅವಶ್ಯಕವಾಗಿ ನಿತ್ಯದಲ್ಲಿ ಪ್ರಾರ್ಥನೆ ಮಾಡಬೇಕು. ಏನು ಬೇಡುವುದಿಲ್ಲ ನಿನ್ನ ಕುಯೋನಿಗಳು ಬರಲಂಜೆ. ಜನ್ಮ ಜನ್ಮಾಂತರದಲ್ಲಿ ಸಾಧನೆ ಮಾಡಬೇಕು ಅಂದ್ರೆ ಒಳ್ಳೆಯ ಶರೀರ ಬರಬೇಕು. ಕೇವಲ ಪ್ರಾಣಿ ಪಶು ಪಕ್ಷಿಗಳಾದ್ರೆ ಏನ್ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಇದೆ? ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಏನು ಬೇಡುವುದಿಲ್ಲ ನಿನ್ನ ಕುಯೋನಿಗಳು ಬರಲಂಜೆ ಲಕುಮಿ ಪ್ರಾಣಪತಿ ತತ್ವೇಶರಿಂದೊಡಗೂಡಿ ಗುಣಕಾರ್ಯ ತಾನೇ ಮಾಡುವನೆಂಬ ಈ ಸುಜ್ಞಾನವನ್ನೇ ಕರುಣಿಪುದೆಮಗೆ ಮಹಾನುಭಾವ ಮುಹುರ್ಮುಹು ಪ್ರಾರ್ಥಿಸುವೆನಿತೆಂದು. ತತ್ವಾಭಿಮಾನಿ ದೇವತೆಗಳಿದ್ದಾರೆ, ಅವರಲ್ಲಿ ಪ್ರಾಣದೇವರಿದ್ದಾರೆ, ಅವರಲ್ಲಿ ಭಗವಂತ ಇದ್ದಾನೆ. ಆ ಭಗವಂತ ನಿಂತು ಎಲ್ಲ ಕರ್ಮಗಳನ್ನ ಮಾಡಿಸ್ತಾನೆ ಅನ್ನುವಂತಹ ಜ್ಞಾನ ಇದೆಯಲ್ಲ, ಅದು ನನಗೆ ಬರೋ ಹಾಗೆ ಮಾಡು. ಗಣಪತಿಯಲ್ಲಿ ಕೇಳಬೇಕಂತೆ. ಯಾಕೆ ಅಂದ್ರೆ ನಾನೇ ಮಾಡಿದ್ದೀನಿ ಅಂತ ಆಗಿಬಿಡ್ತು ಅಂದ್ರೆ ಅದು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆದರೂ ನಮ್ಮ ಅಹಂಕಾರದಿಂದ ನಾನೇ ಮಾಡಿದ್ದೀನಿ ಅಂತ ಆಯ್ದ್ರೆ ಮತ್ತೆ ಹುಟ್ಟು ಮತ್ತೆ ಸಾವು, ಕರ್ಮದ ಲೇಪ ಉಂಟು, ಅಭಿಮಾನದಿಂದ ದುಃಖ ಉಂಟಾಗ್ತದೆ. ಹಾಗಾಗಿ ನಾಹಂಕರ್ತ ಹರಿಕರ್ತ, ಭಗವಂತ ಕರ್ತೃವಾಗಿದ್ದಾನೆ, ನಾನೇನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋಂತಹ ಜ್ಞಾನವನ್ನ ನೀನು ನನಗೆ ಕರುಣಿಸು ಅಂತ ಹೇಳಿ ಪ್ರಾರ್ಥನೆಯನ್ನ ಮಾಡ್ತಾರೆ. ಮುಂದೆ ಹೇಳ್ತಾರೆ, ನಮೋ ನಮೋ ಗುರುವರ್ಯ ವಿಭುದೋತ್ತಮ ವಿವರ್ಜಿತ ನಿದ್ರಾ ಕಲ್ಪದ್ರುಮ ನೆನಿಪ ಭಜಕರಿಗೆ ಬಹುಗುಣ ಭರಿತ ಶುಭಚರಿತ ಉಮೆಯನಂದನ ಪರಿಹರಿ ಅಹಂಕಾರ ಮಮತೆ ಬುದ್ಧೀಂದ್ರಿಯಗಳ ಕ್ರಮಿಸಿ ದಣಿಸುತ್ತಲಿಹವು ಭವದೊಳಗಾವ ಕಾಲದಲ್ಲಿ. ಉಮೆಯನಂದನ ಅಂದ್ರು. ಹಿಂದಿನ ಪದ್ಯದಲ್ಲಿ ಹೇಳ್ತಾರೆ ಪಂಚವಕ್ತ್ರನ ತನಯ ರುದ್ರದೇವರು. ಇಲ್ಲಿ ಉಮೆಯನಂದನ, ಪಾರ್ವತೀ ದೇವಿಗೆ ಉಮಾ ಉಮಾ ಅಂತ ಕರೀತಾರೆ. ಯಾಕೆ ಕರೀತಾರೆ ಉಮಾ ಅಂತ ಕೇಳಿದ್ರೆ, ಉತ್ಕೃಷ್ಟವಾದ ಜ್ಞಾನವನ್ನ ಕೊಡುವಂಥವಳು, ಆದ್ದರಿಂದ ಅವಳನ್ನ ಉಮಾ ಅಂತ ಕರೆದಿದ್ದಾರೆ. ಅದನ್ನ ಹೇಳ್ತಾರೆ ಇಲ್ಲಿ. ಗುರುವರ್ಯ ಅಂದ್ರೆ ಆಜಾನಜಾರಿಂದ ಗುರುಗಳಾದ ಕರ್ಮಜರಿಗಿಂತಲೂ ಶ್ರೇಷ್ಠವಾಗಿರುವಂತಹ ವಿಘ್ನರಾಜನೇ, ನಿನಗೆ ನಮೋ ನಮ ಎರಡೆರಡು ಸರಿ ಭಕ್ತಿಯಿಂದ ನಮಸ್ಕಾರವನ್ನ ಮಾಡ್ತಾ ಇದ್ದೇನೆ. ವಿಭುದೋತ್ತಮ, ವಿದ್ವಾಂಸರು ಜ್ಞಾನಿಗಳು ಅಂತ ಯಾರಿದ್ದಾರೋ ಅವರಲ್ಲಿ ಬಹಳ ಉತ್ತಮನಾಗಿರುವಂಥವನು. ವಿವರ್ಜಿತ ನಿದ್ರಾ, ಅಷ್ಟೇ ಅಲ್ಲ ಹೋಗಲ್ಪಟ್ಟಿರುವಂತಹ ನಿದ್ರೆ ಉಳ್ಳಂಥವನು. ಭಜಕರಿಗೆ, ಯಾರು ಭಜನೆ ಮಾಡ್ತಾರೋ ನಿನ್ನನ್ನ, ಅವರಿಗೆ ಕಲ್ಪದ್ರುಮ ನೆನೆಸಿ, ಅದರಲ್ಲೂ ಗಣೇಶ ಚತುರ್ಥಿ ದಿವಸ ಯಾರು ವಿಶೇಷವಾಗಿ ಆ ಗಣಪತಿಯ ಸ್ತೋತ್ರವನ್ನ ಮಾಡ್ತಾರೋ, ವಿಶ್ವಂಭರ ನಾಮಕನಾಗಿರುವಂತಹ ಭಗವಂತ ಆ ಗಣಪತಿಯಲ್ಲಿ ಕೂತು ಅನುಗ್ರಹ ಮಾಡ್ತಾನೆ. ಅವರಿಗೆ ಗಣಪತಿ ಹೇಗಿದ್ದಾನೆ ಅಂದ್ರೆ ಕಲ್ಪದ್ರುಮ ನೆನೆಸಿ, ಕಲ್ಪವೃಕ್ಷ ಇದ್ದ ಹಾಗಂತೆ ಎಲ್ಲವನ್ನ ಕೊಡ್ತಾ ಇದ್ದಾನೆ. ಉಮೆಯ ನಂದನ, ಪಾರ್ವತಿ ನಂದನ. ಅಹಂ ಮಮತೆ, ನಾನು ನನ್ನದು ಅನ್ನುವಂಥ ಭಾವ, ಅಹಂಕಾರ ನಾನು, ನಂದು ಅದು ಮಮತೆ, ಎಲ್ಲವೂ ನಂದೇ. ಜಗತ್ನಲ್ಲಿರೋ ಪದಾರ್ಥಗಳೆಲ್ಲ ನಂದು 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 ಅಂತ ಅಂತಿರ್ತಾರೆ. ನಾನು ಬಿಟ್ರೆ ನಂದು, ಇವೆರಡೇನಿದ್ದಾವಲ್ಲ ಇವು
ತಮೋದ್ವಾರಕ್ಕೆ ಅವಕಾಶ. ಹಾಗಾಗಿ ಅವೆರಡನ್ನ ಬಿಡಿಸಿ ಇಂದ್ರಿಯಗಳು ಅದರಲ್ಲೇ ಮುಳುಗಿ ಮುಳುಗಿ ದಣಿತಿದ್ದಾವೆ, ಸುಸ್ತಾಗಿ ಹೋಗಿದ್ದಾವೆ. ಅದಕ್ಕೋಸ್ಕರವಾಗಿ ಆ ಭವಸಾಗರದಿಂದ ಬಿಡಿಸಿ ನಮ್ಮನ್ನ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಬಿಡಿಸಿ ನಮ್ಮನ್ನ ಉದ್ಧಾರ ಮಾಡು ಅಂತ ಹೇಳಿ ಆ ಪ್ರಾರ್ಥನೆಯನ್ನ ಮಾಡ್ತಾರೆ. ದಾಸರಾಯರು ಒಂದ್ ಕಡೆ ಹೇಳಿದ್ದಾರೆ ಗಣಪತಿಯ ಸ್ತೋತ್ರದಲ್ಲಿ, ಶ್ರೀಪಾದರಾಜರು ಹೇಳುತ್ತಾರೆ, ನಾ ನಿನ್ನೆ ಪದ್ಯ ಹೇಳಬೇಕಾದ್ರೆ ಹೇಳದೆ, ಮೊದಲೊಂದೀಪೆ ನಿನಗೆ ಗಣನಾಥ. ಗಣಪತಿಯ ಪೂಜೆಯನ್ನ ಮಾಡೇ ಎಲ್ಲ ಕಾರ್ಯಕ್ರಮ ಮಾಡ್ತಾರೆ. ಯಾಕೆ ಅನ್ನೋದನ್ನ ಪ್ರಾರಂಭದಲ್ಲೇ ಹೇಳ್ತಾರೆ. ಬಂದ ವಿಘ್ನ ಕಳೆಯೋ ಗಣನಾಥ. ಯಾರ್ಯಾರು ಮಾಡಿದ್ರು ಹಿಂದೆ, ಯಾರು ಮಾಡಿಲ್ಲ ಅವ್ರಿಗೆ ಏನಾಯ್ತು ಅದನ್ನ ಹೇಳ್ತಾರೆ. ಹಿಂದೆ ರಾವಣನು ಮದದಿಂದ ನಿನ್ನ ಪೂಜಿಸದೆ ಸಂದರ್ಣದಲ್ಲಿ ಗಣನಾಥ. ನಾನಿನ್ನೆ ಹೇಳಿದೆ, ರಾವಣ ಗಣಪತಿಯ ಪೂಜೆಯನ್ನು ಮಾಡಲಿಲ್ಲ, ಹಾಗಾಗಿ ಸೋಲೋದಲ್ಲ, ರಾಮದೇವರ ಬಾಣದಿಂದ ಸತ್ಯ ಹೋಗಿದ್ದಾನೆ. ಅದೇ ಆದಿಯಲ್ಲಿ ಧರ್ಮರಾಜ ಪೂಜಿಸಿ ನಿನ್ನಯ ಪಾದ ಸಾಧಿಸಿದ ರಾಜ್ಯ ಗಣನಾಥ. ಭಗವಂತನ ಆಜ್ಞೆಯಂತೆ, ಚಕ್ರಪಾಣಿಯ ಆಜ್ಞೆಯಂತೆ ಇದೇ ಜಗನ್ನಾಥ ದಾಸರು ಹೇಳಿರೋ ಹಾಗೆ ಅದನ್ನ ಶ್ರೀಪಾದರಾಜರು ಹೇಳಿ ತೋರಿಸ್ತಾರೆ. ಭಗವಂತನ ಆಜ್ಞೆಯಂತೆ ಧರ್ಮರಾಜ ಪೂಜಾ ಮಾಡುತ್ತಾನೆ. ವಿಜಯ ಅವನಿಗೆ ಬಂದಿರುವಂಥದ್ದು. ಮಂಗಳ ಮೂರುತಿ ಗುರು ರಂಗವಿಠಲನ್ನ ಪಾದ ಭೃಂಗನೆ ಪಾಲಿಸೋ ಗಣನಾಥ. ನಮ್ಮ ಶ್ರೀಪಾದರಾಜರು ಆ ಪ್ರಾರ್ಥನೆಯನ್ನ ಮಾಡಿದ್ದಾರೆ. ಗಣನಾಥನಿಗೆ ಪ್ರಾರ್ಥನೆ ಮಾಡಬೇಕು, ಭಗವಂತನಲ್ಲಿ, ಭಗವಂತನ ಪಾದದಲ್ಲಿ ಭಕ್ತಿಯನ್ನ ಬರೋ ಹಾಗೆ ನನಗೆ ಮಾಡು. ಇನ್ನು 19ನೇ ಪದದಲ್ಲಿ ಕೇಳ್ತಾರೆ, ಜಯ ಜಯತು ವಿಘ್ನೇಶ ತಾಪತ್ರಯ ವಿನಾಶನ ವಿಶ್ವಮಂಗಲ ಜಯ ಜಯತು ವಿದ್ಯಾ ಪ್ರದಾಯಕ ವೀತ ಭಯಶೋಕ ಜಯ ಜಯತು ಚಾರ್ವಾಂಗ ಕರುಣಾ ನಯನದಿಂದಲೇ ನೋಡಿ ಜನುಮಾಮಯ ಮೃತಿಗಳನ್ನು ಪರಿಹರಿಸು ಭಕ್ತರಿಗೆ ಭವದೊಳಗೆ. ವಿಘ್ನೇಶ ಅಂತ ಅವನನ್ನ ಕರೀತಾರೆ. ಕಾರಣ ವಿಘ್ನಗಳನ್ನ ಪರಿಹಾರ ಮಾಡುವಂಥವನು. ಜಯ ಜಯತು, ನಿನ್ನನ್ನು ಯಾರು ನಂಬ್ತಾರಲ್ಲ, ಭಕ್ತಿಯಿಂದ ಸ್ತೋತ್ರ ಮಾಡ್ತಾರಲ್ಲ, ಅವರಿಗೆ ಜಯವನ್ನ ನೀಡುವಂಥವನು ನೀನು. ತಾಪತ್ರಯ ವಿನಾಶನ, 3 ರೀತಿಯಾಗಿರುವಂತಹ ತಾಪತ್ರಯಗಳು ಮನಸ್ಸಿನಲ್ಲಿ, ಶರೀರದಲ್ಲಿ ಬರುವಂತಹ ಯಾವುದೇ ರೋಗಗಳಾಗಿರಬಹುದು, ದಾರಿದ್ರ್ಯ ಇರಬಹುದು, ಮನೋವ್ಯಾಕುಲತೆ ಇರಬಹುದು, ಎಲ್ಲವನ್ನ ನಾಶ ಮಾಡತಕ್ಕಂಥವನು. ವಿಶ್ವಮಂಗಲ, ಮಂಗಲವನ್ನುಂಟು ಮಾಡುವಂಥವನು. ಅಂತಹ ನಿನಗೆ ಜಯತು, ಜಯವಾಗಲಿ. ವಿದ್ಯಾಪ್ರದಾಯಕ, ಒಳ್ಳೆಯ ವಿದ್ಯೆಯನ್ನ ಕರುಣಿಸುವಂಥವನು. ಯಾಕೆ? ವೇದವ್ಯಾಸ ದೇವರ ಅನುಗ್ರಹ ಪಡೆದಂಥವನು ಗಣಪತಿ. ಅದಕ್ಕೆ ಗಣಪತಿ ಪೂಜಾ ಮಾಡಿದ್ರೆ ಒಳ್ಳೆಯ ವಿದ್ಯೆ ಬರ್ತಾ ಇದೆ. ಅದನ್ನ ಹೇಳ್ತಾರೆ ವಿದ್ಯಾಪ್ರದಾಯಕ. ಅದರಲ್ಲೂ ಚಿಕ್ಕ ಮಕ್ಕಳಿಂದ ನಮಸ್ಕಾರವನ್ನು ಮಾಡಿಸ್ತಾರೆ. 21 ನಮಸ್ಕಾರ ಗಣಪತಿಗೆ. ಕಾರಣ ಅದನ್ನೇ ಹೇಳ್ತಿರುವಂಥದ್ದು. ವಿದ್ಯಾಪ್ರದಾಯಕ, ಒಳ್ಳೆಯ ಜ್ಞಾನವನ್ನ ಕೊಡುವಂಥವನು. ಅಂತಹ ನಿನಗೆ ಜಯ ಜಯತು, ನಿನಗೆ ಜಯವಾಗಲಿ. ಅಷ್ಟೇ ಅಲ್ಲ, ವೀತ ಭಯಶೋಕ, ನಿನ್ನನ್ನ ಯಾರು ಸಂತೋಷದಿಂದ ಭಕ್ತಿಯಿಂದ ಸ್ತೋತ್ರ ಮಾಡ್ತಾರೋ ಅವರ ಶೋಕವನ್ನ, ದುಃಖವನ್ನ ಪರಿಹಾರ ಮಾಡುವಂಥವನು. ಚಾರ್ವಾಂಗ, ಒಳ್ಳೆಯ ಮನೋಹರವಾದ ರೂಪವುಳ್ಳಂಥವನು. ಭವದೊಳಗೆ, ಸಮುದ್ರದೊಳಗೆ, ಈ ಸಂಸಾರ ಸಮುದ್ರದೊಳಗೆ ಮತ್ತೆ ಹುಟ್ಟೋದು, ಮತ್ತೆ ಸಾಯೋದು, ಮತ್ತೆ ಹುಟ್ಟೋದು, ಜನುಮ ಮೃತಿ, ಹುಟ್ಟೋದು ಸಾಯೋದು, ಅದರಲ್ಲೇ ಮುಳುಗಿ ಮುಳುಗಿ ಹೇಳ್ತಾ ಇದ್ದೀವಿ. ಅವೆಲ್ಲವನ್ನ ಪರಿಹಾರ ಮಾಡಿ ಭಕ್ತರಿಗೆ ವಿಶೇಷವಾಗಿ ಕರುಣಾನಯದಿಂದಲೇ ಸಂತೋಷವಾಗಿ ಅಂತಃಕರಣದಿಂದ ನಿನ್ನ ದೃಷ್ಟಿಯನ್ನು ನನ್ನ ಮೇಲೆ ಬೀರಿ ಪರಿಹರಿಸು. ಏನ್ ಪರಿಹಾರ ಮಾಡಬೇಕು? ಈ ಎಲ್ಲ ತಾಪತ್ರಯ ವಿನಾಶನ ಮಾಡಿ ಒಳ್ಳೆಯ ಭಗವಂತನ ಅನುಗ್ರಹ ನಮಗೆ ಮೇಲೆ ಆಗೋ ಹಾಗೆ ಮಾಡು ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಇನ್ನು ನಿನ್ನ ಹತ್ರನೇ ಯಾಕೆ ಬಂದಿದ್ದೀವಿ ಅಂತ ಯಾರಾದ್ರೂ ಕೇಳ್ಬೋದು. ಗಣಪತಿ ಹತ್ರನೇ ಯಾಕೆ ಹೋಗಬೇಕು ಅಂತ ಕೇಳಿದ್ರೆ ಅದಕ್ಕೆ ಹೇಳ್ತಾರೆ ಜಗನ್ನಾಥ ದಾಸರು, ಕಡು ಕರುಣಿ ನೀಯಂದರಿದು. ಕಲಿಯುಗದಲ್ಲಿ ನಾನು ಮೊನ್ನೆ ಹೇಳದ ಹಾಗೆ ಕಲೋ ದುರ್ಗಾ ವಿನಾಯಕು. ಕಲಿಯುಗದಲ್ಲಿ ಬೇಗ ಅನುಗ್ರಹ ಮಾಡುವಂತಹ ದೇವತೆ ಅಂದ್ರೆ ಅದು ಗಣಪತಿ. ಬಹಳ ಭಕ್ತರ ಮೇಲೆ ಅನುಕಂಪ.
ಓಡೋಡಿ ಬರ್ತಾನಂತೆ ಗಣಪತಿ ಅನುಗ್ರಹ ಮಾಡ್ಲಿಕ್ಕೆ. ಅದನ್ನು ಹೇಳ್ತಾರೆ, ಅದನ್ನ ಜಗನ್ನಾಥ ದಾಸ್ ಹೇಳಿದ್ರು. ಕಡು ಕರುಣಿ ನೀಯಂದರಿತು ಹೇರೊಡಲ ನಮಿಸುವೆ, ನಿನ್ನಡಿಗೆ ಬೆಂಬೆಡದೆ ಪಾಲಿಸು ಪರಮ ಕರುಣಾ ಸಿಂಧು ಎಂದೆಂದು. ನಡು ನಡುವೆ ಬರತಿಪ್ಪ ವಿಘ್ನವ ತಡೆದು ಭಗವನ್ ನಾಮ ಕೀರ್ತನೆ, ನುಡಿದು ನುಡಿಸಿನ್ನ ಇಂದ ಪ್ರತಿ ದಿವಸದಲ್ಲಿ ಮರೆಯದಲಿ. ಗಣಪತಿ ಹಬ್ಬದ ದಿವಸ ಈ ಶ್ಲೋಕ ಮತ್ತು ಕೊನೆ ಶ್ಲೋಕ ಎರಡನ್ನೂ ಒಂದು 108 ಸತಿ ಪಾರಾಯಣ ಮಾಡಬೇಕು. ಕಾರಣ ಏನು ಅಂದ್ರೆ ಎಲ್ಲ ನಮ್ಮ ಪ್ರಾರ್ಥನೆಯನ್ನ ಈ ಶ್ಲೋಕದಲ್ಲಿ ಇಟ್ಟಿದ್ದಾರೆ. ಗಣಪತಿ ಹತ್ರ ಹೋಗಿ ಪ್ರಾರ್ಥನೆ ಮಾಡಬೇಕು. ಏನ್ ಪ್ರಾರ್ಥನೆ ಮಾಡಬೇಕು? ನೀನು ಬಹಳ ಕರುಣಾಶಾಲಿ, ಮನಸ್ಸಿಗೆ ವಿಶೇಷವಾಗಿ ನಮ್ಮಲ್ಲಿ ನಿಂತು ಅನುಗ್ರಹ ಮಾಡುವಂಥವನು, ಪಾರ್ವತಿ ನಂದನನಾಗಿರುವಂಥವನು, ಉಮಾಪತಿಯ ಪುತ್ರನಾಗಿರುವಂಥವನು. ನಿನ್ನಲ್ಲಿ ನಾವು ಬೇಡೋದು ಒಂದೇ ಒಂದು, ಏನಪ್ಪಾ ಅಂತ ಕೇಳಿದ್ರೆ ಕರುಣಾ ಸಿಂಧು ನೀನು. ನಿನ್ನಲ್ಲಿ ನಾವು ಕೇಳೋದು ಏನೇನು ಅಂದ್ರೆ ಭಗವಂತನ ನಾಮಸ್ಮರಣೆ ಮಾಡದೇ ಇರೋ ರೀತಿ ನಮಗೆ ಅನೇಕ ವಿಘ್ನಗಳು ಬರ್ತಾ ಇರ್ತಾವೆ. ನಿತ್ಯದಲ್ಲಿ ಬರ್ತಾವೆ, ಕ್ಷಣ ಕ್ಷಣಕ್ಕೆ ಬರ್ತಾ ಇರ್ತಾವೆ. ಪೂಜಾ ಕೂತಿರ್ತಾರೆ, ಮಾತಾಡ್ತಾ ಇರ್ತಾರೆ. ಎಷ್ಟೋ ಜನ ಇವತ್ತು ಉದಾಹರಣೆ ಇದ್ದಾರೆ, ಪೂಜಾ ಮಾಡೋ ಸಂದರ್ಭದಲ್ಲಿ ಭಕ್ತಿ ಇರೋದೇ ಇಲ್ಲ. ಎಲ್ಲೋ ಗಮನ, ಲೌಕಿಕವಾದ ಹಾಲ್ ಬಂತ, ಮೊಸರು ಬಂತ, ಪೇಪರ್ ಬಂದಾನ, ಏನೋ ಲೌಕಿಕವಾದ ವಿಷಯ ಮಾತಾಡಿ ಯಂತ್ರ ಹೇಗೆ ಕೆಲಸ ಮಾಡ್ತದೋ ಹಾಗೆ ಯಂತ್ರದಂತೆ ದೇವರ ಪೂಜೆಯನ್ನ ಮಾಡ್ತಾರೆ ಹೊರತು ಆ ಮಂತ್ರದಿಂದ ಶ್ರದ್ಧೆಯಿಂದ ಪೂಜೆ ಮಾಡೋದಿಲ್ಲ. ಅದಕ್ಕೆ ಗಣಪತಿಯಲ್ಲಿ ಪ್ರಾರ್ಥನೆ ಮಾಡಬೇಕು, ಗಣಪತಿಯನ್ನ ಕೇಳಬೇಕು. ನಡು ನಡುವೆ ಬರುತ್ತಿಪ್ಪ, ಭಗವಂತನ ಪೂಜೆಯನ್ನ ಮಾಡ್ಲಿಕ್ಕೆ ಹೊರಟಾಗ ಬಹಳಷ್ಟು ವಿಘ್ನಗಳು ಬರ್ತಾವೆ. ಕೆಲವರು ಅವರ ಜೀವನದಲ್ಲಿ ಬರುವಂತಹ ವಿಘ್ನಗಳು, ಕೆಲವರಿಗೆ ಏನಾಗತ್ತೆ, ಕೆಲವರು ಹೇಳ್ಕೊಡ್ತಾರೆ, ಇರ್ಲಿ ಬಿಡು, ನಾಳೆ ಮಾಡಿದ್ರಾಯ್ತು, ನಾಡದ್ದು ಮಾಡಿದ್ರಾಯ್ತು, ಮುಂದಿನ ವರ್ಷ ಮಾಡೋಣ ಅಂತೆ, ಚಾತುರ್ಮಾಸ್ಯನ ಮುಂದಿನ ವರ್ಷ ಮಾಡಿದ್ರೆ ನಡೀತದೆ. ಹೀಗೆ ವಿಘ್ನಗಳನ್ನುಂಟು ಮಾಡುವಂಥವ್ರು ಕೆಲವರಿಗೆ ಸಹಜವಾಗಿ ಹೇಳಿಕೊಡ್ತಾರೆ. ಕೆಲವರು ಅವನೇನಾದ್ರೂ ಅಥವಾ ನೀವೇನಾದ್ರೂ ವ್ರತ ಮಾಡಿಬಿಟ್ರೆ ತಮ್ಮ ಮಹತ್ವ ಬರೋದಿಲ್ಲಲ್ಲ. ತಾವು ಚಾತುರ್ಮಾಸ್ಯ ಮಾಡಿರ್ತಾರೆ, ನೀವು ಚಾತುರ್ಮಾಸ್ಯ ಮಾಡಿಬಿಟ್ರೆ ಅವ್ರದ್ದು ಮಹತ್ವ ಗೊತ್ತಾಗೋದಿಲ್ಲ. ನೀವು ಏಕಾದಶಿ ಮಾಡಿಬಿಟ್ರೆ ಅವ್ರಿಗೆ ಮರ್ಯಾದೆ ಕಡಿಮೆ ಆಗ್ಬಿಡುತ್ತೆ, ಅವ್ರಿಗಿಂತ ಜಾಸ್ತಿ ನೀವು ಮಾಡಿದ ಹಾಗಾಗತ್ತೆ. ಹಿಂಗೆಲ್ಲ ಮನಸ್ಸಿನಲ್ಲಿ ಏನೇನೋ ಭಾವನೆಗಳು. ಶುದ್ಧವಾದ ಮನಸ್ಸು ಬೇಕು, ಭಗವಂತನ ಅನುಗ್ರಹ ಆಗಬೇಕು ಅಂದ್ರೆ ಅದಕ್ಕೆ ಹೇಳ್ತಾರೆ ಗಣಪತಿಯಲ್ಲಿ ಕೇಳಬೇಕು. ನಡು ನಡುವೆ ಬರುತ್ತಿಪ್ಪ ವಿಘ್ನಗಳ, ದೇವ್ರ ಪೂಜಾ ಮಾಡಬೇಕು ಅಂತ ಹೊರಡ್ತಾನೆ, ನೀರು ಆಫ್ ಆಗ್ಬಿಡುತ್ತೆ, ಬರದೇ ಇಲ್ಲ, ನೀರೇ ಬರಲ್ಲ. ಪಾಪ ಉತ್ಸಾಹದಿಂದ ತಯಾರಾಗಿರ್ತಾನೆ, ನೀರು ಹಿಡಿದು ಪೂಜಾ ಮಾಡೋಣ ಅಂತ ಹೇಳಿ. ಅದಕ್ಕೆ ಗಣಪತಿಯಲ್ಲಿ ಕೇಳ್ಕೊಳ್ಬೇಕು. ಅಥವಾ ದೇವ್ರ ಪೂಜಾ ಮಾಡಬೇಕು ಅಂತ ತಯಾರಾಗಿ ನೀರನ್ನ ಇಟ್ಟು ಸ್ನಾನ ಮಾಡಿ ಇನ್ನೇನು ಪೆಟ್ಟಿಗೆ ಬಿಚ್ತಾ ಇರ್ತಾನೆ, ಆಫೀಸಿಂದ ಕಾಲ್ ಬರುತ್ತೆ, ಅರ್ಜೆಂಟ್ ಆಗಿ ಬರ್ರಿ ಅಂತ. ಹೀಗೆ ಹಲವಾರು ತೊಂದರೆಗಳು. ಅದರಲ್ಲೂ ಕಲಿಯುಗದಲ್ಲಿ ಧರ್ಮಾಚರಣೆ ಮಾಡೋವರಿಗೆ ನಾನಾ ವಿಧವಾದ ವಿಘ್ನಗಳು. ಅದಕ್ಕೆ ಕೇಳ್ಕೊಳ್ಬೇಕು ಗಣಪತಿಯಲ್ಲಿ, ನಡು ನಡುವೆ ಬರುತ್ತಿಪ್ಪ ವಿಘ್ನಗಳ ಕಳೆದು ವಿಘ್ನವನ್ನ ತಡೆದಾಕಿ ಭಗವನ್ನಾಮ ಕೀರ್ತನೆ. ಊಟ ಮಾಡಬೇಕಾದ್ರಂತೂ ಇದು ಚೆನ್ನಾಗಿ ನೆನಪಾಗತ್ತೆ. ಹರಟೆ ಹೊಡಿತಾರೆ ಊಟ ಕೂತಾಗ. ಒಂದ್ ದಿವಸ ದೇವರ ಸ್ಮರಣೆ ಬರೋದಿಲ್ಲ, ಪದಾರ್ಥಗಳ ಸ್ಮರಣೆ ಆಗತ್ತೆ. ಜಿಲೇಬಿ ಹಾಕಿ, ಜಂಗೀರ್ ಹಾಕಿ, ಮೈಸೂರು ಪಾಕ್ ಹಾಕಿ ಅಂತಾರೆ ಹೊರತು ಒಂದ್ ದಿವಸ ಹೊಟ್ಟೆ ಕಡೆ ಗಮನ ಇದೆ, ಆದ್ರೆ ದೇವ್ರ ಕಡೆ ಗಮನ ಇಲ್ಲ, ದೇವರ ನಾಮಸ್ಮರಣೆ ಬರೋದಿಲ್ಲ. ಇದೇ ಜಗನ್ನಾಥ ದಾಸರು ಭೋಜನ ರಸ ವಿಭಾಗದಲ್ಲಿ ಹೇಳ್ತಾರೆ, ಎಲ್ಲ ಪದಾರ್ಥಗಳಲ್ಲಿ ಭಗವಂತ ಇದ್ದಾನೆ, ಆ ಸ್ಮರಣೆ ಬರ್ಬೇಕಲ್ಲ. ಅನ್ನಮಾನಿ ಶಶಾಂಕನಳು ಕಾರುಣ್ಯ ಸಾಗರ ಕೇಶವನು, ಪರಮಾನ್ನದೊಳು ಭಾರತೀಯು ನಾರಾಯಣದು ಸರ್ವತ್ರ. ಒಂದು ಉದಾಹರಣೆ ಹೇಳಿದ್ದೀನಿ ನಾನು. ಊಟ ಮಾಡೋ ಸಂದರ್ಭದಲ್ಲಿ ಭಗವಂತನ ಸ್ಮರಣೆಯನ್ನ ಮಾಡ್ತಾ ಊಟ ಮಾಡಬೇಕು. ಅಡಿಗೆ ಮಾಡ್ತಾರೆ, ಅಡಿಗೆ ಮಾಡೋ ಸಂದರ್ಭದಲ್ಲೂ ಅಷ್ಟೇ ಭಗವಂತನ ರೂಪಗಳನ್ನ ಚಿಂತನೆ ಮಾಡ್ತಾ ಅಡಿಗೆಯನ್ನ ಮಾಡಬೇಕು. ಅದನ್ನ ಹೇಳ್ತಾರೆ, ತಡೆದು ಆ ಭಗವಂತನ ನಾಮವನ್ನ ಉಚ್ಚಾರ ಮಾಡಲಿಕ್ಕೆ ಬಹಳಷ್ಟು ವಿಘ್ನಗಳು.
ಆ ಎಲ್ಲ ವಿಘ್ನಗಳನ್ನ ಕಳೆದು ಭಗವನ್ನಾಮ ಕೀರ್ತನೆ, ಭಗವಂತನ ನಾಮಸ್ಮರಣೆ ಅದು ನುಡಿದು, ನೀ ಒಳಗೆ ನಿಂತು ನುಡಿಬೇಕು, ನನ್ನಿಂದ ನುಡಿಸಬೇಕು ನಿತ್ಯದಲ್ಲಿ. ನಾನ್ ಸ್ವತಂತ್ರ ಅಲ್ಲ, ನನಗೆ ಮಾಡಕ್ಕಾಗೋದಿಲ್ಲ, ನೀನೇ ಒಳಗೆ ನಿಂತು ಭಗವಂತನ ಸಹಿತವಾಗಿ ಆ ಭಗವಂತನ ನಾಮ ನನ್ನಿಂದ ನುಡಿಯೋ ಹಾಗೆ ಮಾಡು ಅಂತ ಹೇಳು. ಮರೆಯದಲೆ ಎಷ್ಟು ಪ್ರೀತಿಯಿಂದ ಭಕ್ತಿಯಿಂದ ಕೇಳ್ಕೊಂಡಿದ್ದಾರೆ. ನಿತ್ಯದಲ್ಲಿ ಭಗವಂತನ ಸ್ಮರಣೆ ಆಗೋ ಹಾಗೆ ನನ್ನಿಂದ ಸಾಧನೆಯನ್ನ ಮಾಡಿಸಪ್ಪ ಅಂತ ಕೇಳ್ಕೋಬೇಕಂತ ಗಣಪತಿ ಹತ್ರ. ಕೊನೆ ಪದ್ಯದಲ್ಲಿ ಹೇಳ್ತಾರೆ, ಏಕವಿಂಶತಿ ಪದಗಳೆನಿಸುವ 21 ಪದ್ಯಗಳಿದ್ದಾವೆ. ಗಣಪತಿಗೆ ಬಹಳ ಪ್ರೀತಿಕರವಾಗಿರುವಂತಹ ಸಂಖ್ಯೆ ಆ 21. ಏನೇ ಮಾಡಿದ್ರು 21. ನಮಸ್ಕಾರ ಮಾಡ್ತೀರಾ 21, ದುರ್ವ ಗರಿಕೆಯನ್ನೇರಿಸ್ತೀರಾ 21, ಮೋದಕ 21. ಅದು ಗಣಪತಿಗೆ ಬಹಳ ಪ್ರೀತಿಕರವಾಗಿರುವಂಥದ್ದು. ಏಕವಿಂಶತಿ ಪದಗಳೆನಿಸುವ ಕೋಕನದ ನವ ಮಾಲಿಕೆಯ ಮೈನಾಕಿ ತನಯಾಂತರ್ಗತ ಶ್ರೀ ಪ್ರಾಣಪತಿಯನಿಪ ಶ್ರೀಕರ ಜಗನ್ನಾಥ ವಿಠಲ ಸ್ವೀಕರಿಸಿ ಸ್ವರ್ಗಾಪವರ್ಗದಿ ತಾ ಕೊಡುವ ಸೌಖ್ಯಗಳ ಭಕ್ತರಿಗಾವ ಕಾಲದಲ್ಲಿ. 21 ಸಂಖ್ಯಾತ್ಮಕವಾಗಿರುವಂತಹ ಈ ಶ್ಲೋಕಗಳನ್ನ ವಿಘ್ನರಾಜನ ಸ್ತೋತ್ರ ಅಂತ ಹೇಳಿ ನಾನು ಮಾಡಿದ್ದೀನಿ. ಈ ಮಾಲೆಯನ್ನ ಮೈನಾಕಿ ತನಯ, ಹಿಮಾಚಲ ಏನಿದ್ದಾನಲ್ಲ ಅವಳ ಮಗಳಾಗಿರುವಂತಹ ಪತ್ನಿಯ ಮೈನಾಕಿ ತನಯ ಅಂದ್ರೆ ಹಿಮಾಚಲನ ಪತ್ನಿ ಮೇನಕೆ, ಇವಳ ಪುತ್ರಿ ಪಾರ್ವತಿ, ಇವರ ಮಗನಾಗಿರುವಂತಹ ವಿನಾಯಕನಿಗೆ ಇದನ್ನ ಸಮರ್ಪಣೆಯನ್ನ ಮಾಡ್ತಾ ಇದ್ದೇನೆ. ಇವನ ಅಂತರ್ಗತನಾಗಿರುವಂತಹ ಭಗವಂತ ಜಗನ್ನಾಥ ವಿಠಲ ಎಲ್ಲರಿಗೂ ಸ್ವರ್ಗಾಪವರ್ಗದಿ ವಿಶೇಷವಾಗಿ ಸೌಖ್ಯವನ್ನ ಕೊಡಲಿ ಅಂತ ಹೇಳಿ ಜಗನ್ನಾಥದಾಸರು ಪ್ರಾರ್ಥನೆ ಮಾಡಿದ್ದಾರೆ.